ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರಗಳು. SSLC 2025-26ನೇ ಸಾಲಿಗೆ ಸಂಬಂಧಿಸಿದಂತೆ ಈ ರೆಗ್ಯುಲರ್ ಫ್ರೆಶ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ ಆಂತರಿಕ ಅಂಕಗಳನ್ನು ಅಳವಡಿಸಲಿಕ್ಕೆ ಆನ್ಲೈನ್ ಮುಖಾಂತರ ಅವಕಾಶವನ್ನು ಇಲ್ಲಿ ಕಲ್ಪಿಸಲಾಗಿದೆ. ಸ್ನೇಹಿತರೆ, ಇವತ್ತಿನ ಒಂದು ಸೆಷನ್ನಲ್ಲಿ ನಾವು ವಿಶೇಷವಾಗಿ ಈ ಇಂಟರ್ನಲ್ ಮಾರ್ಕ್ಸನ್ನು ಯಾವ ರೀತಿ ಆನ್ಲೈನ್ ಮುಖಾಂತರ ಹಾಕಬೇಕು ಹಾಗೂ ಈ ಆನ್ಲೈನ್ ಮುಖಾಂತರ ಹಾಕುವಾಗ ಏನೆಲ್ಲ ತಪ್ಪುಗಳಾಗುವಂಥ ಸಾಧ್ಯತೆ ಇದೆ ಹಾಗೂ ಈ 2025-26ನೇ ಸಾಲಿನಲ್ಲಿ ಇಂಟರ್ನಲ್ ಮಾರ್ಕ್ಸನ್ನು ಹಾಕುವಾಗ ಏನೆಲ್ಲ ಬದಲಾವಣೆಗಳನ್ನು ಒಂದು ಪ್ರೊಸೀಜರ್ನಲ್ಲಿ ಬದಲಾವಣೆ ಮಾಡಲಾಗಿದೆ ಹಾಗೂ ಬಿಫೋರ್ ಎಂಟರಿಂಗ್ ದೀಸ್ ಇಂಟರ್ನಲ್ ಮಾರ್ಕ್ಸ್ ಏನೆಲ್ಲ ಅಂಶಗಳನ್ನು ನಾವು ಪರಿಗಣಿಸಬೇಕು. ಸೊ ಅದನ್ನು ಇಟ್ಕೊಂಡು ನಾವು ಡಿಸ್ಕಷನ್ ಮಾಡ್ತೀವಿ. ಸೊ ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಈಗಾಗಲೇ ನಿಮ್ಮ ಒಂದು ಸ್ಕೂಲ್ ಲಾಗಿನ್ ಏನಿದೆ, SSLC ಸ್ಕೂಲ್ ಲಾಗಿನ್, ಅಲ್ಲಿ ಒಂದು ಹೊಸ ಟ್ಯಾಬ್ ಅನ್ನು ಕೊಡಲಾಗಿದೆ. ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಹೊಸ ಟ್ಯಾಬ್ ಏನಿದೆ ಅಂದರೆ ಇಂಟರ್ನಲ್ ಮಾರ್ಕ್ಸ್ ಎಂಟ್ರಿ ಅಂತ ಒಂದು ಹೊಸ ಟ್ಯಾಬ್ ಅನ್ನು ಕೊಡಲಾಗಿದೆ. ಸೊ ಆ ಒಂದು ಟ್ಯಾಬ್ ಅನ್ನು ನೀವು ಕ್ಲಿಕ್ ಮಾಡಬೇಕು. ಸೊ ಆ ರೀತಿ ಕ್ಲಿಕ್ ಮಾಡಿದಾಗ ನಮಗೆ ಎರಡು ಆಪ್ಷನ್ಸ್ ಬರುತ್ತೆ. ಒಂದು ಇಂಟರ್ನಲ್ ಮಾರ್ಕ್ಸ್ ಎಂಟ್ರಿ ಬರುತ್ತೆ, ಇನ್ನೊಂದು ಕಾನ್ಸಲ್ಟೇಟಿವ್ ರಿಪೋರ್ಟ್ ಅಂತ. ಸ್ನೇಹಿತರೆ, ಪ್ರಥಮವಾಗಿ ನಾವು ಮಾರ್ಕ್ಸ್ ಅನ್ನು ಎಂಟ್ರಿ ಮಾಡುವಾಗ ಇಂಟರ್ನಲ್ ಮಾರ್ಕ್ಸ್ ಎಂಟ್ರಿ ಎಂಬ ಆಪ್ಷನ್ಸ್ ಅನ್ನು ಕ್ಲಿಕ್ ಮಾಡಬೇಕು. ಸೊ ಒಂದು ಬಾರಿ ಎಲ್ಲ ಇಂಟರ್ನಲ್ ಮಾರ್ಕ್ಸ್ ಎಂಟ್ರಿಯನ್ನು ಮಾಡಿದ ಮೇಲೆ ಕಾನ್ಸಲ್ಟೇಟಿವ್ ರಿಪೋರ್ಟ್ ಅನ್ನು ನಾವು ತೆಗೆದುಕೊಳ್ಳಲಿಕ್ಕೆ ಆಗುತ್ತೆ. ಈಗ ನಾವು ಇಂಟರ್ನಲ್ ಮಾರ್ಕ್ಸ್ ಎಂಟ್ರಿ ಅಂತ ನಾವು ಕ್ಲಿಕ್ ಮಾಡಿದಾಗ ಪ್ರಮುಖವಾಗಿರುವಂಥ ಅಂಶಗಳು, ಇದನ್ನು ಇಗ್ನೋರ್ ಮಾಡಬೇಡಿ. ಯಾಕಂದರೆ ಸಾಮಾನ್ಯವಾಗಿ ಇದು ಸಾಮಾನ್ಯವಾಗಿರುವಂಥ ಸೂಚನೆಗಳೇ ಅಂತ ನಾವು ಇಗ್ನೋರ್ ಮಾಡ್ತೇವೆ. ಸೊ ಫಸ್ಟ್ ಆಫ್ ಆಲ್ ಏನಿದೆ ಅಂದರೆ ಇಲ್ಲಿ ಈ ಒಂದು 2026 ಇಂಟರ್ನಲ್ ಮಾರ್ಕ್ಸ್ ಅನ್ನು ಏನು ಎಂಟ್ರಿ ಮಾಡಿದ್ದಾರೆ ಅದಕ್ಕೆ ಸಂಬಂಧಿಸಿದ ಒಂದು ಸರ್ಕ್ಯುಲರ್ ಈಗಾಗಲೇ ಇಲಾಖೆ ಬಿಡುಗಡೆ ಮಾಡಲಾಗಿದೆ. ಆ ಸರ್ಕ್ಯುಲರ್ ಅನ್ನು ಒಂದ್ಸಲ ಓದ್ಕೊಳ್ಳಿ. ಆಂತರಿಕ ಅಂಕಗಳನ್ನು ನಮೂದಿಸುತ್ತಿರುವಾಗ ವಿದ್ಯಾರ್ಥಿಯು ನಿರಂತರವಾಗಿ ತರಗತಿಗಳಿಗೆ ಹಾಜರಾಗಿ ಮಂಡಳಿ ನಿಯಮಗಳಂತೆ ಹಾಜರಾತಿ ಷರತ್ತನ್ನು ಪೂರೈಸಿರ್ತಾನೋ ಇಲ್ವೋ, ಅಟೆಂಡೆನ್ಸ್ 75% ಇದೆಯೋ ಇಲ್ವೋ ಅನ್ನೋದನ್ನು ಅದನ್ನು ಕನ್ಫರ್ಮ್ ಮಾಡ್ಕೋಬೇಕು, ದೃಢೀಕರಿಸಬೇಕು. ಶಾಲಾ ವಿದ್ಯಾರ್ಥಿಗಳು ಪ್ರತಿ ವಿಷಯದಲ್ಲಿ 50 ಅಂಕಗಳಿಗೆ ಪಡೆದಿರುವ ಆಂತರಿಕ ಅಂಕಗಳನ್ನು ದಾಖಲಿಸಿದ ನಂತರ ತಂತ್ರಾಂಶದಲ್ಲಿ ಸ್ವಯಂಚಾಲಿತವಾಗಿ ಪ್ರಥಮ ಭಾಷೆಗೆ 25 ಮತ್ತು ಉಳಿದ ವಿಷಯಗಳಿಗೆ 20 ಅಂಕಗಳಿಗೆ ಲೆಕ್ಕಾಚಾರ ಮಾಡಿಕೊಳ್ಳುವ ಬಗ್ಗೆ ನನಗೆ ಮಾಹಿತಿ. ಅಂದರೆ ಇಲ್ಲೇನಿದೆ FA1, ಸೊ FA1ಗೆ 50 ಅಂಕಗಳಿದೆ ಅಂದರೆ ಎಲ್ಲ ವಿಷಯದ FA1 ಅಂಕಗಳನ್ನು ಒಂದು ಬಾರಿ ಅಲ್ಲಿ ಹಾಕಬೇಕು. ಸೆಕೆಂಡ್ ಏನು ಮಾಡಬೇಕು, ಅದಾದಮೇಲೆ ನಮ್ಗೆ ಏನಾಗುತ್ತೆ, FA2 ಓಪನ್ ಆಗುತ್ತೆ. FA2ನಲ್ಲಿ ಮತ್ತೆ ನಮಗೆ ಲ್ಯಾಂಗ್ವೇಜ್ 1, 2, 3 ಆಮೇಲೆ 3 ಕೋರ್ ಸಬ್ಜೆಕ್ಟ್ಗಳನ್ನು ಎಂಟ್ರಿ ಮಾಡಬೇಕು. ಸೊ ಯಾವಾಗ ನೀವು FA1ಅನ್ನು ಎಂಟ್ರಿ ಮಾಡ್ತೀರಿ ಆಗ FA2 ಓಪನ್ ಆಗುತ್ತೆ. ಸೊ ಅದನ್ನು ಲೈವ್ ಆಗಿ ನೋಡ್ತೀವಿ ನಾವು ಈಗ ಮುಂದೆ. ಸೊ ಆ ರೀತಿ. ಸೊ ನೆಕ್ಸ್ಟ್ ಏನಾಗುತ್ತೆ, ಪ್ರತಿ ವಿದ್ಯಾರ್ಥಿ ಪಡೆದ ಆಂತರಿಕ ಅಂಕಗಳನ್ನು ಪಾರ್ಟ್ A, ಪಾರ್ಟ್ B, ಸೊ ಇವುಗಳನ್ನು ತರಗತಿ ಶಿಕ್ಷಕರು, ಮುಖ್ಯ ಶಿಕ್ಷಕರು ಒಂದಿಷ್ಟು ಪರಿಶೀಲಿಸಬೇಕು. ಆಮೇಲೆ ಅದನ್ನು ಕನ್ಫರ್ಮ್ ಮಾಡ್ಕೋಬೇಕು. ಸೊ ಇದಾದಮೇಲೆ ನೆಕ್ಸ್ಟ್ ನಮಗೇನಿದೆ ಅಂದರೆ ಇಲ್ಲಿ ಇಂಪಾರ್ಟೆಂಟು, ಪ್ರತಿ ವಿದ್ಯಾರ್ಥಿ ಪಡೆದ ಆಂತರಿಕ ಅಂಕಗಳನ್ನು ನಾವು ಪರಿಶೀಲನೆ ಮಾಡಲೇಬೇಕಾಗುತ್ತೆ 1 or 2 ಟೈಮ್ಸು. ಯಾಕಂದರೆ ಒಂದು ಸಲ ನೀವು ಫ್ರೀಜನ್ನು ಮಾಡಿದರೆ ಅಲ್ಲಿ ಏನಾಗುತ್ತೆ, ಬದಲಾವಣೆಗೆ ಅವಕಾಶ ಇಲ್ಲ. ಸೊ ಇದನ್ನೆಲ್ಲ ಓದ್ಕೊಂಡು ಇಲ್ಲಿದೆ ಒಂದು ಲೈನ್ ಕೊಟ್ಟಿದ್ದಾರೆ, ಮೇಲಿನ ಎಲ್ಲ ಸೂಚನೆಗಳನ್ನು ಓದಿ ಅರ್ಥ ಮಾಡ್ಕೊಂಡಿದ್ದೇನೆ ಅಂತ. ಸೊ ನೀವು ಅಲ್ಲಿ ಅದನ್ನು ಕ್ಲಿಕ್ ಮಾಡಿ, ಸೊ ಅದನ್ನು ಕ್ಲಿಕ್ ಮಾಡಿಕೊಂಡು ಮುಂದುವರಿಬೇಕು. ಸೊ ಈ ರೀತಿ ಮುಂದುವರೆದಾಗ ನಮಗೆ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ SATS ನಂಬರನ್ನು ಎಂಟ್ರಿ ಮಾಡಬೇಕು. ಬಿಫೋರ್ ಏನಿದೆ, ವೆದರ್ ದ ಸ್ಟೂಡೆಂಟ್ ಹ್ಯಾಸ್ ಗಾಟ್ ಮಿನಿಮಮ್ 75% ಅಟೆಂಡೆನ್ಸ್ ಅಂತ ಏನಿದೆ, ಎಸ್ ಆರ್ ನೋ ಅಂತ ಇದೆ. ಎಸ್ ಇದ್ರೆ ಎಸ್, ನೋ ಇದ್ರೆ ನೋ ಅಂತ ನೀವು ಕ್ಲಿಕ್ಕನ್ನು ಮಾಡಬೇಕು. ಸೊ ಅಷ್ಟು ಮಾಡಿಕೊಂಡು ಕೆಳಗಡೆ ಏನು ಮಾಡಬೇಕು, ವ್ಯೂ ಅಂತ ಕ್ಲಿಯರ್ ಮಾಡಿ. ವ್ಯೂ ಅಂತ ನೀವೇನು ಮಾಡಬೇಕು, ಇಲ್ಲಿ ಕ್ಲಿಕ್ ಮಾಡಿ. ಒಂದು ವೇಳೆ ಎಂಟ್ರಿ ಮಾಡಿರುವಂಥ STS ಏನಾದರೂ ತಪ್ಪಾಗಿತ್ತು ಅಂದರೆ ಇಲ್ಲಿ ಕ್ಲಿಯರ್ ಅಂತ ಕ್ಲಿಕ್ ಮಾಡಿಕೊಂಡು ಮತ್ತೊಂದು ಸಲ ಆ SATS ನಂಬರನ್ನು ಎಂಟ್ರಿ ಮಾಡಲಿಕ್ಕೆ ಅವಕಾಶ ಇರ್ತದೆ. ಸೊ ಇದಾದಮೇಲೆ ನಮಗೆ ಈ ಒಂದು ವ್ಯೂ ಅಂತ ಮಾಡಿದಾಗ ಆ SATS ನಂಬರ್ಗೆ ಸಂಬಂಧಿಸಿದಂತೆ ಒಂದು ಮಾಹಿತಿಗಳು ಇಲ್ಲಿ ಬರುತ್ತೆ. ಸೊ ಏನಿದೆ, SATS ನಂಬರ್ ಬಂದಿರುತ್ತೆ. ಆಮೇಲೆ ಈಗಾಗಲೇ 75% ಎಸ್ ಅವ್ರನ್ನ ನಾವು ಎಂಟ್ರಿ ಮಾಡಿರ್ತೀವಿ, ಅದು ಬಂದಿರುತ್ತೆ. ಇಲ್ಲಿ ಕ್ಯಾಂಡಿಡೇಟ್ ಒಂದು ಫೋಟೋ ಬರ್ತದೆ, ಇಲ್ಲಿ ಕ್ಯಾಂಡಿಡೇಟ್ ಫೋಟೋ. ಆಮೇಲೆ ಇಲ್ಲಿ ಕ್ಯಾಂಡಿಡೇಟ್ ನೇಮು, ಮದರ್ ನೇಮು, SATS ನಂಬರು, ಫಾದರ್ ನೇಮು, ಮೀಡಿಯಮ್, ಎಕ್ಸಾಮ್ ಮೀಡಿಯಮ್ ಯಾವುದು, ಫಿಸಿಕಲ್ ಕಂಡೀಷನ್ ಏನಿದೆ, ಫಿಸಿಕಲ್ ಹ್ಯಾಂಡಿಕ್ಯಾಪ್ ಎಸ್ ಆರ್ನೋ, ಸ್ಕೂಲ್ ಕೋಡ್ ಬರುತ್ತೆ, ಇಲ್ಲಿ ಕ್ಯಾಂಡಿಡೇಟ್ ಸಿಗ್ನೇಚರ್ ಬರುತ್ತೆ. ಇದು ಬೇಸಿಕ್ ಇನ್ಫಾರ್ಮೇಷನ್. ಇಟ್ಸ್ ವೆರಿ 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 ಇಂಪಾರ್ಟೆಂಟ್. ಸೊ ಇದಾದಮೇಲೆ ನಮಗೆ ನೆಕ್ಸ್ಟ್ ಏನು ಬರುತ್ತೆ, ಸೊ ಎರಡನೇ ಪೇಜ್ನಲ್ಲಿ ಇದು ನಮಗೆ ಇಂಟರ್ನಲ್ ಮಾರ್ಕ್ಸ್ ಎಂಟ್ರಿ ಮಾಡಲಿಕ್ಕೆ ಇರುವಂಥ ಮೇನ್ ಸ್ಲ್ಯಾಬ್. ಸ್ನೇಹಿತರೆ, ತಾವೆಲ್ಲಿ ಗಮನಿಸ್ತಾ ಇದ್ದೀರಿ, ಇಲ್ಲಿ ನೋಡಿ FA1. ಸೊ FA1ಗೆ ಸಂಬಂಧಿಸಿದಂತೆ ನಾವೇನು ಮಾಡಬೇಕು ನೋಡಿ, ಇಲ್ಲಿ ಕನ್ನಡ, ಇಂಗ್ಲೀಷು, ಹಿಂದಿ, ಮ್ಯಾಥಮೆಟಿಕ್ಸು, ಸೈನ್ಸು, ಸೋಷಲ್ ಸೈನ್ಸ್, ಅಂದರೆ ಲ್ಯಾಂಗ್ವೇಜ್ 1, ಲ್ಯಾಂಗ್ವೇಜ್ 2, ಲ್ಯಾಂಗ್ವೇಜ್ 3, ಮ್ಯಾಥ್ಸು, ಸೈನ್ಸು, ಸೋಷಲ್ ಸೈನ್ಸ್. ಸೊ ಇಲ್ಲಿ ಔಟ್ ಆಫ್ 50ಗೆ ಮಾರ್ಕ್ಸನ್ನು ಎಂಟ್ರಿ ಮಾಡ್ತಾ ಹೋಗಬೇಕು. ಸೊ ಔಟ್ ಆಫ್ 50ಗೆ ಮಾರ್ಕ್ಸನ್ನು ಎಂಟ್ರಿ ಮಾಡಬೇಕು. ಸೊ ಎಂಟ್ರಿ ಮಾಡಿದ ಮೇಲೆ ಏನಾಗುತ್ತೆ ಅಂದರೆ ನಾವು ಸೇವ್ ಮಾಡಬೇಕು. ಆವಾಗ ಒಂದು ಎಂಟ್ರಿ ಮಾಡಿದ ಮೇಲೆ ನಮಗೆ ಮತ್ತೊಂದು ಸ್ಲ್ಯಾಬ್ ಓಪನ್ ಆಗುತ್ತಾ ಹೋಗ್ತದೆ. ಸೊ ಈ ರೀತಿ ಅಂದರೆ ಪ್ರತಿ ಸಲ ನಾವು ಏನು ಮಾಡಬೇಕಾಗುತ್ತೆ, FA1ಅನ್ನು ಎಂಟ್ರಿ ಮಾಡಬೇಕು ಆ ಎಲ್ಲ ವಿಷಯದ್ದು, ಆಮೇಲೆ FA2 ಎಂಟ್ರಿ ಮಾಡಬೇಕು, ಆಮೇಲೆ FA3 ಎಂಟ್ರಿ ಮಾಡಬೇಕು, ಆಮೇಲೆ FA4ಅನ್ನು
ಎಂಟ್ರಿ ಮಾಡಬೇಕು. ಸೊ ಪ್ರತಿಯೊಂದನ್ನು ಎಂಟ್ರಿ ಮಾಡ್ತಾ ಮಾಡ್ತಾ ನಾವು ಸೇವ್ ಮಾಡ್ತಾ ಹೋಗಬೇಕು. ಅವಾಗ ಇಲ್ಲಿ ಏನಾಗುತ್ತೆ, ಟೋಟಲ್ ಮಾರ್ಕ್ಸ್ ಆಟೋಮೆಟಿಕ್ ಕ್ಯಾಲ್ಕುಲೇಟ್ ಆಗುತ್ತೆ, ಯಾವುದೇ ರೀತಿ ತೊಂದರೆ ಇಲ್ಲ, ನಾವು ಟೋಟಲ್ ಮಾಡುವಂಥ ಅವಶ್ಯಕತೆ ಇಲ್ಲ. ಸೊ ಈ ರೀತಿ ಸೊ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇಲ್ಲಿ ಏನಾಗುತ್ತೆ, ಲ್ಯಾಂಗ್ವೇಜ್ 1ಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಕ್ಯಾಲ್ಕುಲೇಷನ್ ಆಗುತ್ತೆ. ನೀವು FA1 ಹಾಕಿದ್ರಿ ಅಂದರೆ ಔಟ್ ಆಫ್ 25 ಆಟೋಮೆಟಿಕ್ ಎಷ್ಟು ಬೇಕೋ ಅಷ್ಟು ಕ್ಯಾಲ್ಕುಲೇಷನ್ ಆಗುತ್ತೆ. FA2 ಹಾಕಿದಾಗ ಮತ್ತೆ ಇನ್ಕ್ರೀಸ್ ಆಗುತ್ತೆ, FA3 ಹಾಕ್ತಾ ಬಂದಾಗ ಮತ್ತೆ ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಸೊ ಆಟೋ ಕ್ಯಾಲ್ಕುಲೇಷನ್. ಬಟ್ ನಾವು ಇಲ್ಲಿ ಫೋಕಸ್ ಮಾಡಬೇಕಾಗಿರುವಂಥದ್ದು 50ಕ್ಕೆ ಎಷ್ಟು ಅಂಕಗಳನ್ನು ಮಗು ಪಡೆದಿದ್ದಾನೆ ಅದು ಕರೆಕ್ಟಾಗಿ ಎಂಟ್ರಿ ಮಾಡಬೇಕು. ಯಾಕಂದರೆ ಆನ್ಲೈನ್ ಇದೆ, ತಾಂತ್ರಿಕ ತೊಂದರೆಗಳು ಮತ್ತು ಕಣ್ತಪ್ಪಿನಿಂದ ಕೆಲವೊಂದಿಷ್ಟು ತಪ್ಪುಗಳು ಆಗುವ ಸಾಧ್ಯತೆ ಇರೋದರಿಂದ ಇಲ್ಲಿ 6 ವಿಷಯ ಶಿಕ್ಷಕರು, ಮುಖ್ಯ ಶಿಕ್ಷಕರು ಮತ್ತು ಆ ಒಂದು ಶಾಲೆಯ ಕ್ಲರ್ಕ್ ಇರ್ಬೋದು, ಅವರೆಲ್ಲರೂ ಒಂದು ಕಡೆ ಕುಂತು ಒಂದು ಗುಪ್ತವಾಗಿ ಇದನ್ನು ನಾವು ಮಾಡಬೇಕಾಗ್ತದೆ. ಇನ್ನು ಪಾರ್ಟ್ ಬಿ ಯಲ್ಲಿ ನಮಗೆ ಫಿಸಿಕಲ್ ಎಜುಕೇಷನ್ ಇದೆ, ಆಮೇಲೆ ಆಟಿಟ್ಯೂಡ್ ಆ್ಯಂಡ್ ವ್ಯಾಲ್ಯೂಸ್ ಇದೆ, ವರ್ಕ್ ಎಕ್ಸ್ಪೀರಿಯನ್ಸು ಮತ್ತು ಆರ್ಟ್ ಎಜುಕೇಷನನ್ನು ಕೇವಲ ಗ್ರೇಡ್ನಲ್ಲಿ ನಾವು ಎಂಟ್ರಿ ಮಾಡಬೇಕಾಗತ್ತೆ. ಸೊ ಈ ರೀತಿ ನಾವು ಪ್ರತಿಯೊಂದನ್ನು ನಾವು ಎಂಟ್ರಿ ಮಾಡಬೇಕಾಗತ್ತೆ. ಯಾಕಂದರೆ ಒಂದು ಸಲ ನಾವು ಫ್ರೀಸ್ ಮಾಡಿದ ಮೇಲೆ ಅಂಕಗಳನ್ನು ಅಪ್ಡೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇದನ್ನು ಮಂಡಳಿ ಸ್ಪಷ್ಟವಾಗಿ ಹೇಳಿದೆ. ಸ್ನೇಹಿತರೆ, ಮುಂಬರುವ ದಿನಗಳಲ್ಲಿ ನಾವು ಈ ರೀತಿಯ ಯಾವುದೇ ರೀತಿಯ ಒಂದು ಇದರಲ್ಲಿ ಬದಲಾವಣೆಗಳಾದಾಗ ಇಂಟರ್ನಲ್ ಮಾರ್ಕ್ಸ್ ಇರ್ಬೋದು, ಈಗ ಇತ್ತೀಚೆಗೆ ಇವ್ಯಾಲ್ಯೂಯೇಷನ್ ರಿಜಿಸ್ಟ್ರೇಷನಲ್ಲಿ ಒಂದಿಷ್ಟು ಬದಲಾವಣೆಯನ್ನು ಮಾಡಿ ಪರಿಚಯ ಮಾಡಿದ್ದಾರೆ. ಸೊ ಅದನ್ನು ಕೂಡ ನಾವು ನಮ್ಮ ಒಂದು ಚಾನಲಲ್ಲಿ ಅಪ್ಡೇಟ್ ಮಾಡ್ತೀವಿ. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಉಪಯೋಗ ಆಗಿತ್ತು ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ಈ ರೀತಿಯ ಕಂಟೆಂಟ್ಗಳನ್ನು ನಮ್ಮ ಚಾನಲಲ್ಲಿ ನಾವು ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರಗಳು. ಜೈ ಹಿಂದ್, ವಂದೇ ಮಾತರಂ.